ತುಮಕೂರಿನ ಗುಬ್ಬಿ ಪಟ್ಟಣದಲ್ಲಿ ಮಳೆಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಪಥಸಂಚಲನ ನಡೆಸಿದರು. ಗುಬ್ಬಿಯ ಜೂನಿಯರ್ ಕಾಲೇಜು ಮೈದಾನದಿಂದ ಕೆನರಾ ಬ್ಯಾಂಕ್, ಟಿಪ್ಪು ಸರ್ಕಲ್ ಸೇರಿದಂತೆ ಪ್ರಮುಖ ರಸ್ತೆಯಲ್ಲಿ ಪಥಸಂಚಲನ ನಡೆಸಲಾಯಿತು. 400ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದು ಮಳೆ ನಡುವೆಯೇ ಆರ್ಎಸ್ಎಸ್ ಗೀತೆ ಹಾಡಿದರು. ಯಾದಗಿರಿ ನಗರದ ವಿವಿಧ ಬೀದಿಗಳಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಪಥಸಂಚಲನ ನಡೆಸಿದರು. ಗಣವೇಷ ಧರಿಸಿ ಸಾವಿರಾರು ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು. ನಗರಸಭೆ ಕಚೇರಿ ಮುಂಭಾಗದಿಂದ ಆರಂಭವಾದ ಪಥಸಂಚಲನ ಹತ್ತಿಕುಳಿ ರಸ್ತೆ, ಗಾಂಧಿ ವೃತ್ತ ಮಾರ್ಗವಾಗಿ ಸಾಗಿತು. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಬಿಜೆಪಿ ಮುಖಂಡ ಮಹೇಶ್ ಮುದ್ನಾಳ್ ಸೇರಿ ಅವರು ಕೂಡ ಭಾಗಿಯಾಗಿದ್ದರು. ಸರ್ಕಾರಿ ಜಾಗದಲ್ಲಿ ಅನುಮತಿ ಪಡೆಯದೆ ಯಾವುದೇ ಕಾರ್ಯಕ್ರಮ ನಡೆಸುವಂತಿಲ್ಲ ಎಂಬ ಸಂಪುಟದ ನಿರ್ಣಯಕ್ಕೆ ಆರ್ಎಸ್ಎಸ್ ಪರೋಕ್ಷವಾಗಿ ಸೆಡ್ಡು ಹೊಡೆದಂತಿದೆ. ಗದ್ದನಕೇರಿ ಗ್ರಾಮದಲ್ಲಿ ಸಂಪುಟ ನಿರ್ಣಯದ ನಂತರ ಮೊದಲ ಆರ್ಎಸ್ಎಸ್ ಪಥಸಂಚಲನ ನಡೆಯಿತು. ಪಥಸಂಚಲನಕ್ಕೆ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ಸ್ಥಳದಲ್ಲಿ ಎಸ್ಪಿ ಸಿದ್ದಾರ್ಥ್ ಗೋಯಲ್ ಉಪಸ್ಥಿತರಿದ್ದರು. ಹುಬ್ಬಳ್ಳಿ, ವಿಜಯಪುರ, ರಾಯಚೂರು, ಬೆಳಗಾವಿ ರಸ್ತೆ ತಡೆದಿದ್ದರಿಂದ ವಾಹನಗಳು ಸಾಲು ಸಾಲಾಗಿ ನಿಂತಿದ್ದವು. ರಾಜ್ಯ ಸರ್ಕಾರ ಆರ್ಎಸ್ಎಸ್ಗೆ ಚಟುವಟಿಕೆಗಳಿಗೆ ಮೂಗುದಾರ ಹಾಕಿತ್ತು. ಈ ಬೆನ್ನಲ್ಲೇ ಹರಿಹರ ನಗರದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಪಥಸಂಚಲನ ಮಾಡಿದ್ದಾರೆ. ಪರೇಡ್ನಲ್ಲಿ ಸಾವಿರಾರು ಆರ್ಎಸ್ಎಸ್ ಸ್ವಯಂ ಸೇವಕರು ಭಾಗಿಯಾಗಿದ್ದರು. ಹರಿಹರದ ನಗರದ ಪ್ರಮುಖ ರಸ್ತೆಗಳಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಿತು. ಗಣವೇಷ ಧರಿಸಿ ಶಿಸ್ತುಬದ್ದವಾಗಿ ಸ್ವಯಂ ಸೇವಕರು ಪಥಸಂಚಲನ ನಡೆಸಿದರು. ಪರೇಡ್ನಲ್ಲಿ ಶಾಸಕ ಬಿಪಿ ಹರೀಶ್ ಭಾಗಿಯಾಗಿದ್ದರು. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರ ಪರೋಕ್ಷವಾಗಿ ಅಂಕುಶ ಹಾಕಿದೆ. ವೈಫಲ್ಯ ಮುಚ್ಚಿಕೊಳ್ಳಲು ಹೇಗೆ ಮಾಡುತ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಪ್ರಿಯಾಂಕ್ ಖರ್ಗೆಯ ಅಸಹಿಷ್ಣುತೆ ಒಳ್ಳೆಯದಲ್ಲ. ಬಿಜೆಪಿಗರು ಆಕ್ರೋಶದಿಂದ ಪ್ರತಿಕ್ರಿಯೆ ನೀಡಬೇಡಿ. ಸಂಘ ಪರಿವಾರ ಏನ್ ಹೇಳುತ್ತೋ ಹಾಗೆ ಕೇಳೋಣ. ಮುಂದೇನ್ ಮಾಡಬೇಕು ಅಂತ ಸಂಘಕ್ಕೆ ಚೆನ್ನಾಗಿ ತಿಳಿದಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ 2 ವರ್ಷ ಬಿಟ್ರೆ, ನೆಹರು ಕಾಲದಲ್ಲಿ ನಮ್ಮ ಮೇಲೆ 1.25 ವರ್ಷ ಏನು ಬ್ಯಾನ್ ಹಾಕಿದ್ಬಿಟ್ರೆ ಎಲ್ಲಾ ಟೈಮ್ದಲ್ಲಿ ರೂಟ್ ಮಾರ್ಚ್ ಅನ್ನೋದವ. ಇಲ್ಲಿ ತನಕ ರೂಟ್ ಮಾರ್ಚಿಂದ ಯಾವುದೇ ತೊಂದರೆ ಆಗಿಲ್ಲ. ಆದ್ರೆ ಅವ್ರು ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಡೈವರ್ಟ್ ಮಾಡಬೇಕಾಗಿದೆ. ಅದಕ್ಕೆ ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡ್ಲಿಕ್ಕೆ ಬಯಸುವುದಿಲ್ಲ. ಆದ್ರೆ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಈ ಅಸಹಿಷ್ಣುತೆಯನ್ನ ನೀವು ಕಾಂಗ್ರೆಸ್ನವರಿರಲಿ, ನಮ್ಮ ಬಿಜೆಪಿಯವರಿರಲಿ, ಅಸಹಿಷ್ಣುತೆ ಒಳ್ಳೇದಲ್ಲ. ಈ ಅಸಹಿಷ್ಣುತೆ ಇದು ಒಳ್ಳೇದಲ್ಲ. ವೈಚಾರಿಕ ಭಿನ್ನಮತ ನಿಮಗಿರಬಹುದು. ನಾನೇನು ಅದರ ಬಗ್ಗೆ ನಂದು ಯಾವುದೇ ಟೀಕೆ ಟಿಪ್ಪಣಿ ಇಲ್ಲ. ವೈಚಾರಿಕ ಭಿನ್ನಮತ ಇರ್ತದೆ. ವೈಚಾರಿಕ ಭಿನ್ನಮತ ಇರಬೇಕು ಪ್ರಜಾಪ್ರಭುತ್ವದ. ಆದ್ರೆ ಅದನ್ನು ಕರ್ಬ್ ಮಾಡ್ತೀನಿ ಅನ್ನುವಂಥದ್ದು ಸರಿಯಲ್ಲ. ಆದ್ರೆ ಎಲ್ಲದರ ಬಗ್ಗೆ ಸಂಘ ಮತ್ತು ಸಂಘದ ವ್ಯವಸ್ಥೆಯಲ್ಲಿ ಅವ್ರು ಏನ್ ತೀರ್ಮಾನ ಮಾಡ್ತಾರ. ಯಾಕಂದ್ರೆ ಇವ್ರದ್ದು ಏನು ಬೇಸಿಕ್ ಅಜೆಂಡಾ ಇದೆಲ್ಲ, ಅಟೆನ್ಷನ್ ಡೈವರ್ಟ್ ಮಾಡೋದು ಫೇಲ್ಯೂರ್ದಿಂದ. ನಾ ಈಗೆಲ್ಲ ಮಾತಾಡಿದ್ದು ಬಿಟ್ಬಿಡ್ತೇನೆ, ನಾನು ಅದನ್ನು ಟೀಕೆ ಮಾಡಿದ ತಕ್ಷಣ. ಸೊ ಐ ಡೋಂಟ್ ವಾಂಟ್ ಟು ಡೂ ದಟ್. ನನಗೆ ಅದು ಮಾಡೋದು ಬೇಕಾಗಿಲ್ಲ. ಅದಕ್ಕೆ ನಾನು ನಮ್ಮ ಅನೇಕ ಮುಖಂಡರಿಗೂ ಸಲಹೆ ಕೊಟ್ಟಿನಿ. ಬಹಳ ನೀವು ಏನಂತಾರ ಅದಕ್ಕೆ ಬಹಳ ಆಕ್ರೋಶದಿಂದ ರಿಯಾಕ್ಟ್ ಮಾಡೋ ಅಗತ್ಯ ಇಲ್ಲ. ಸಂಘ ವಿಲ್ ಹ್ಯಾಂಡಲ್ ಇಟ್. ಸಂಘ ಯಾರಿಗಾದ್ರೂ ಈ ರೀತಿ ಏನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ನೀವು ಮಾಡ್ರಿ, ಇಲ್ಲ ಅಂತಂದ್ರೆ ಅವ್ರ ಉದ್ದೇಶನೇ ಇದೆ. ಇದು ಗೂಗಲ್ ಅದು ಯಾರು ಮಾತಾಡೋದಿಲ್ಲ. ಈಗ 2-3 ದಿವಸ ಗೂಗಲ್ ಅದು ಬಂದಾಗ್ಯದ. ಇದು ಬಿಗ್ಗೆಸ್ಟ್ ಫೇಲ್ಯೂರ್.
ದಾಖಲೆ ನೀಡಿದ್ರೂ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡಿಲ್ಲ ಅಂತ ವಕೀಲ ಕಾಡ್ಲೂರು ಸತ್ಯನಾರಾಯಣಾಚಾರ್ಯ ಗುಡುಗಿದ್ದಾರೆ. ನಾವು ಮೊದಲೇ ಎಲ್ಲ ದಾಖಲೆಗಳನ್ನು ತಾಲೂಕು ಆಡಳಿತ ಪೊಲೀಸ್ ಇಲಾಖೆಗೆ ನೀಡಿದ್ವಿ. ಪುರಸಭೆಗೆ 6,000 ರೂಪಾಯಿ ಹಣ ಕಟ್ಟಿದ್ವಿ. ಆದರೂ ಯಾವುದೇ ಅನುಮತಿಯನ್ನ ನೀಡಿಲ್ಲ ಅಂತ ಆರ್ಎಸ್ಎಸ್ ಪರ ವಕೀಲ ಕಾಡ್ಲೂರು ಸತ್ಯನಾರಾಯಣಾಚಾರ್ಯ ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಜಟಾಪಟಿ ಮುಂದುವರೆದಿದೆ. ಸೇಡಂ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಭರ್ಜರಿ ತಯಾರಿ ನಡೆದಿತ್ತು. ಆದರೆ ಪಥ ಸಂಚಲನಕ್ಕೆ ತಹಶೀಲ್ದಾರ್ ಶ್ರೀಯಾಂಕ್ ಅನುಮತಿ ನಿರಾಕರಿಸಿದ್ದಾರೆ. ಕೊನೆ ಕ್ಷಣದಲ್ಲಿ ಅನುಮತಿ ನಿರಾಕರಿಸಿದ್ದಕ್ಕೆ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ. ಸಮೀಕ್ಷೆಯಿಂದ ಸಚಿವಾಲಯದ ನೌಕರರನ್ನ ಬಿಡುಗಡೆಗೊಳಿಸುವಂತೆ ನೌಕರ ಸಂಘ ಪತ್ರ ಬರೆದಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಪತ್ರ ಬರೆದಿದ್ದಾರೆ. ಆಡಳಿತದ ಪ್ರಮುಖ ಕೆಲಸ ಕಾರ್ಯ ಸ್ತಬ್ಧವಾಗಿದೆ. ಅಗತ್ಯ ಕೆಲಸಗಳು ನಡೀತಾ ಇಲ್ಲ. ತಕ್ಷಣವೇ ಸಚಿವಾಲಯದ ನೌಕರರನ್ನ ಬಿಡುಗಡೆಗೊಳಿಸಿ ಅಂತ ಸರ್ಕಾರಕ್ಕೆ ಸಚಿವಾಲಯದ ನೌಕರರ ಸಂಘ ಪತ್ರವನ್ನು ಬರೆದಿದೆ. ಅಕ್ಟೋಬರ್ 31ರವರೆಗೂ ಜಾತಿ ಗಣತಿ ವಿಸ್ತರಿಸಿದ್ದೇವೆ. ಜಾತಿ ಗಣತಿಗೆ ಎಲ್ಲರೂ ಮಾಹಿತಿ ನೀಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಅಲ್ಲದೆ ಜಾತಿ ಗಣತಿಯಿಂದ ಬಿಡುಗಡೆಗೆ ನೌಕರರ ಬೇಡಿಕೆ ಬಂದಿದೆ. ನೌಕರರನ್ನ ಬಿಟ್ಟರೆ ಜಾತಿ ಸಮೀಕ್ಷೆ ಯಾರು ಮಾಡ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಭೆ ಬಳಿಕ ಜಾತಿ ಸಮೀಕ್ಷೆ ಬಗ್ಗೆ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರು ಹೊರತುಪಡಿಸಿ ಎಲ್ಲಾ ಜಿಲ್ಲೆಯಲ್ಲೂ ಕೂಡ 95% ಗಣತಿ ಆಗಿದೆ. ರಾಮನಗರ, ಬೀದರ್, ಧಾರವಾಡದಲ್ಲಿ 90ಕ್ಕಿಂತ ಕಡಿಮೆ ಸರ್ವೆ ಆಗಿದೆ. ಬೆಂಗಳೂರಲ್ಲಿ ಮಾತ್ರ ಕಡಿಮೆ ಗಣತಿ ಆಗಿದೆ. 45% ಸರ್ವೆ ಆಗಿದೆ. ಇನ್ಮುಂದೆ ಶಿಕ್ಷಕರು ಗಣತಿಯಲ್ಲಿ ಭಾಗಿಯಾಗುವ ಅವಶ್ಯಕತೆ ಇಲ್ಲ. ಬೇರೆ ಇಲಾಖೆಗಳ ಸಿಬ್ಬಂದಿ ಬಳಕೆಗೆ ಸೂಚನೆ ಕೊಡಲಾಗಿದೆ. ಅಕ್ಟೋಬರ್ 31ರೊಳಗೆ ಸಮೀಕ್ಷೆ ಸಂಪೂರ್ಣವಾಗಬೇಕು. ಶಾಲೆ ಪ್ರಾರಂಭ ಆಗಿರೋದ್ರಿಂದ ಶಿಕ್ಷಕರು ಬೇಡ. ಅಕ್ಟೋಬರ್ 23ರಿಂದ 31ರವರೆಗೆ ಇಡೀ ರಾಜ್ಯಕ್ಕೆ ಸರ್ವೆ ವಿಸ್ತರಣೆ ಮಾಡಲಾಗುತ್ತೆ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಬೆಂಗಳೂರನ್ನು ಹೊರತುಪಡಿಸಿ ಎಲ್ಲಾ ಜಿಲ್ಲಾ ಕೇಂದ್ರದೊಳಗೂ ಕನಿಷ್ಠ 95%ನಷ್ಟು ಆಗಿದೆ. ಅದರೊಳಗೆ 3 ಜಿಲ್ಲೆಗಳು ಕಮ್ಮಿ ಆಗಿದ್ದಾವೆ. ರಾಮನಗರ, ಬೀದರ್ ಮತ್ತು ಧಾರವಾಡ 86, 88, 89% ಅಷ್ಟು ಇವು 3 ಜಿಲ್ಲೆ ಬಿಟ್ಟು ಉಳಿದಂತ ಜಿಲ್ಲೆಗಳು ಎಲ್ಲವೂ 90, 92, 95, 96% ಜಾಸ್ತಿ ಆಗಿದೆ. ಬೆಂಗಳೂರು ಮಾತ್ರ ನಮಗೆ ಬಹಳ ಕಮ್ಮಿ ಆಗಿದೆ. ಬೆಂಗಳೂರು ಕನಿಷ್ಠ 45% ಆಗಿದೆ. ಅದಕ್ಕೆ ಇವಾಗ ಏನ್ ನಿರ್ಧಾರ ಮಾಡಿದೀವಿ ಅಂದ್ರೆ 19ನೇ ತಾರೀಕಿನವರೆಗೂ ಶಿಕ್ಷಕರನ್ನ ಬಯಸಿದ್ರು. ಇನ್ಮೇಲೆ ಶಿಕ್ಷಕರು ಭಾಗವಹಿಸುವಂತ ಅವಶ್ಯಕತೆ ಇಲ್ಲ ರಾಜ್ಯಾದ್ಯಂತ. ಬೆಂಗಳೂರಲ್ಲಿ 50% ಸರ್ವೆ ಮುಗಿದಿದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿ ನೀಡಿದ್ದಾರೆ. ಈ ಕುರಿತು ಸಭೆ ಮುಗಿಸಿ ಪ್ರತಿಕ್ರಿಯಿಸಿದ ರಾಮಲಿಂಗಾರೆಡ್ಡಿ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೀದರ್ನಲ್ಲಿ 90ಕ್ಕಿಂತ ಕಡಿಮೆ ಸರ್ವೆ ಆಗಿದೆ. ಅಕ್ಟೋಬರ್ 31ರವರೆಗೆ ಸರ್ವೆಗೆ ಅವಕಾಶ ಕಲ್ಪಿಸಲಾಗಿದೆ. ದೀಪಾವಳಿ ಬಳಿಕ ಬೆಂಗಳೂರು ಸೇರಿ 3 ಜಿಲ್ಲೆಯಲ್ಲಿ ಸರ್ವೆ ನಡೆಯಲಿದೆ ಅಂತ ಮಾಹಿತಿ ನೀಡಿದರು. ಆರ್ಎಸ್ಎಸ್ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಗೂಂಡಾ ವರ್ತನೆ ಮಾಡ್ತಿದ್ದಾರೆ ಅಂತ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಪ್ರಿಯಾಂಕ್ ಮಲ್ಲಿಕಾರ್ಜುನ್ ಖರ್ಗೆ ಮಗ ಅಂತ ಸೂಪರ್ ಸಿಎಂ ರೀತಿ ಮನಸ್ಸಿಗೆ ಬಂದಂತೆ ಮಾತನಾಡೋದು ಸರಿಯಲ್ಲ. ಪ್ರಿಯಾಂಕ್ ಖರ್ಗೆ ನಾಲಿಗೆ ಮತ್ತು ಮೆದುಳಿಗೆ ಲಿಂಕ್ ತಪ್ಪಿ ಹೋಗಿದೆ. ಅಧಿಕಾರದ ಮದ ನೆತ್ತಿಗೆ ಏರಿದೆ. ಆರ್ಎಸ್ಎಸ್ ನಿಸ್ವಾರ್ಥ ಸೇವೆ ಮಾಡ್ತಾ ಇದೆ. ತಾಕತ್ತಿದ್ರೆ ಬ್ಯಾನ್ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆಗೆ ರೇಣುಕಾಚಾರ್ಯ ಸವಾಲನ್ನ ಹಾಕಿದ್ದಾರೆ. ಜನರ ಸಂಕಷ್ಟದಲ್ಲಿ ನಾವಿದ್ದೇವೆ ಅಂತೇಳಿ ಅವರ ಇಡೀ ಕುಟುಂಬವನ್ನು ಮರೆತು ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥವರಿಗೆ ಪ್ರಿಯಾಂಕ ಖರ್ಗೆ ಒಂದು ರೀತಿ ಗುಂಡಾನಂತ ವರ್ತಿಸ್ತಾರೆ. ನಾನು ಕೇಳ್ತೀನಿ ಪ್ರಿಯಾಂಕ ಖರ್ಗೆ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಅಂತ ಹೇಳಿ ಏನ್ ಬೇಕಂತ ಮಾತಾಡಬಹುದಾ? ಸೂಪರ್ ಸಿಎಂ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿ ಜನ ನಿಮ್ಗೆ ಅವಕಾಶ ಕೊಡಿದ್ದಾರೆ. ಯಾವ್ದೋ ಕಾರಣಕ್ಕೆ ಅಭಿವೃದ್ಧಿ ಮಾಡಿ ತೋರಿಸ್ರಿ. ವಾಲ್ಮೀಕಿ ಸಮಾಜದ ಕುರಿತು ಮಾಜಿ ಸಂಸದ ರಮೇಶ್ ಕತ್ತಿ ಅವಹೇಳನಕಾರಿ ವಿಚಾರ ಚರ್ಚೆಗೆ ಗ್ರಾಸವಾಗಿತ್ತು.
ಈ ಬೆನ್ನಲ್ಲೇ ರಮೇಶ್ ಕತ್ತಿ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಗೆಲುವು ಸಹಿಸಲಾಗದ ವಿರೋಧಿಗಳು ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ. ಈ ವಿಚಾರಕ್ಕೆ ಯಾರಿಗಾದರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ ಮಾಜಿ ಸಂಸದ ರಮೇಶ್ ಕತ್ತಿ ವಿಡಿಯೋ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಬಳಸಿದ್ದೀನಿ ಮಾತನಾಡಿದಂತ ವಿಷಯ ನನ್ನ ಗಮನಕ್ಕೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಆ ಒಂದು ವಿಡಿಯೋನ ರಾಜಕೀಯ ದುರುದ್ದೇಶದಿಂದ ತಿರುಚಲಾಗಿದೆ. ಈ ಸಂದರ್ಭದಲ್ಲಿ ನಾನು ಆ ಮಾತಿನ ಹಿಂದೆ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ನಮಗೆ ಡಾಲ್ಬಿ ಹಚ್ಚಲಿಕ್ಕೆ ಪರ್ಮಿಷನ್ ಕೊಡ್ರಿ ಅನ್ನೋಂತ ಪದೇ ಪದೇ ನನ್ನ ಜನರು ನಾನು ಕೇಳ್ಕೊತಾ ಇದ್ರು. ಆ ಸಂದರ್ಭದಲ್ಲಿ ಬ್ಯಾಡ್ರೋ ಅನ್ನೋ ಮಾತನ್ನ ಮಾಡೋದ್ರ ಮುಖಾಂತರ ನಾನು ಮುಂದಿನ ಪದವನ್ನು ಬಳಕೆ ಮಾಡಿದ್ದೇನೆ. ಆ ಸಮಾಜಕ್ಕೆ ಇರ್ತಕ್ಕಂಥ ಒಂದು ಗೌರವ, ಪ್ರೀತಿ, ಭಕ್ತಿ ಕಳೆದ ನಮ್ಮ ದಿವಂಗತ ಉಮೇಶನ ಕತ್ತಿಯವರು 8 ಬಾರಿ ಭಾಗದ ಶಾಸಕರಾಗಿ ಆಯ್ಕೆ ಆದಾಗ ತಾವೆಲ್ಲ ತೋರಿಸಿದಿರಿ. ತಮ್ಮ ಆಶೀರ್ವಾದದಿಂದಲೇ ಮೊನ್ನೆ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಾವು ಗೆದ್ದಿದ್ದೀವಿ. ಮುಂದಿನ ಎಲ್ಲ ಚುನಾವಣೆಗಳ ಸಹಿತ ತಮ್ಮ ಆಶೀರ್ವಾದದಿಂದಲೇ ನಾವು ಎದುರಿಸ್ತೀವಿ. ಮುಂದಿನ ದಿನಗಳಲ್ಲಿ ಜಾರಕಿಹೊಳಿ ಸಿಎಂ ಆಗಿ ಆಗ್ತಾರೆ ಅಂತ ಅಬಕಾರಿ ಸಚಿವ ತಿಮ್ಮಾಪುರ ಭವಿಷ್ಯ ನುಡಿದಿದ್ದಾರೆ. ಮುಧೋಳದಲ್ಲಿ ಮಾತನಾಡಿದ ಅವರು, ನಮ್ಮ ನಾಯಕ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರೆ. ಜಾರಕಿಹೊಳಿ ಸಿಎಂ ಆಗುವುದನ್ನ ತಪ್ಪಿಸೋಕೆ ಆಗಲ್ಲ. ಸ್ವಂತ ಶಕ್ತಿಯಿಂದ ಅಭಿವೃದ್ಧಿ ಮಾಡಿ ಸಿಎಂ ಆಗೇ ಆಗ್ತಾರೆ ಅಂತ ಜಾರಕಿಹೊಳಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ನನ್ನ ನಾಯಕ ಮುಂದಿನ ಎಲ್ಲರೂ ನಿರೀಕ್ಷೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಯಾರೇನು ತಪ್ಪಕ್ಕಾಗೋದಿಲ್ಲ. ಅವರು ಹಾಗೆ ಆಗ್ತಾರೆ. ಹಿತದಿಂದ ಆಗ್ತಾರೆ, ಸ್ವಂತ ಶಕ್ತಿಯಿಂದ ಆಗ್ತಾರೆ, ಸ್ವಂತ ಸಿಲಿಕಾನ್ ಸಿಟಿ ಬೆಂಗಳೂರಿನ ಗುಂಡಿ ವಿಚಾರಕ್ಕೆ ಸಂಸದ ಡಾ ಮಂಜುನಾಥ್ ರಿಯಾಕ್ಟ್ ಮಾಡಿದ್ದಾರೆ. ಸಮಸ್ಯೆಯನ್ನ ಸರ್ಕಾರದ ಗಮನಕ್ಕೆ ತರುವುದು ನಾಗರಿಕರ ಕರ್ತವ್ಯ. ಸರ್ಕಾರ ಇದನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಬೇಕು. ಗುಂಡಿ ವಿಚಾರವನ್ನ ಕಿರಣ್ ಮಜುಮ್ದಾರ್, ಮೋಹನ್ ದಾಸ್ ಪೈ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಇದನ್ನ ಸರ್ಕಾರ ಸಕಾರಾತ್ಮಕವಾಗಿ ತೆಗೆದುಕೊಂಡು ಕೆಲಸ ನಿರ್ವಹಿಸಬೇಕು. ಸಮಸ್ಯೆಗಳಿಗೆ ಸಮರ್ಪಕ ಪರಿಹಾರ ನೀಡಬೇಕು ಅಂತ ಸಂಸದ ಡಾ ಮಂಜುನಾಥ್ ಆಗ್ರಹ ಮಾಡಿದ್ದಾರೆ. ಈ ಪ್ರತಿಯೊಂದು ಇಲಾಖೆನಲ್ಲೂ ಕೂಡ ಒಂದು ಫೀಡ್ಬ್ಯಾಕ್ ಸಿಸ್ಟಮ್ ಅಂತ ಇರುತ್ತೆ. ಸೊ ಅಂದ್ರೆ ಈ ರೀತಿ ಸಮಸ್ಯೆಗಳಿದೆ, ಸೊ ಅದನ್ನ ಸರ್ಕಾರದ ಗಮನಕ್ಕೆ ತರುವಂತದ್ದು ಪ್ರತಿಯೊಬ್ಬ ನಾಗರಿಕರದ ಕರ್ತವ್ಯ ಅಂತ ಅದನ್ನ ಸರಿಪಡಿಸ್ಕೋಬೇಕು. ಇದನ್ನ ನಾವು ಸಕಾರಾತ್ಮಕವಾಗಿ ಸ್ವೀಕರಣೆ ಮಾಡಬೇಕಾಗುತ್ತೆ ಅಷ್ಟೇ. ಇವಾಗ ಹಿಂದೆ ಕೂಡ ಯಾರು ಕಿರಣ್ ಮಜುಮ್ದಾರ್ ಅವರಾಗ್ಬೋದು, ಮೋಹನ್ ದಾಸ್ ಪೈ ಅವರಾಗ್ಬೋದು, ಇವನ್ ಹಿಂದಿನ ಸರ್ಕಾರ ಇದ್ದಾಗಲೂ ಇದೇ ರೀತಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಸೊ ಇದನ್ನ ಈ ಸಂಘರ್ಷದ ಹಾದಿ ತಗೋಬಾರದು. ಇದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಯಾವ ರೀತಿ ನಾವು ಎಲ್ಲರನ್ನು ಈಗ ಕೆಲವು CSR ಆಕ್ಟಿವಿಟೀಸ್ ಕೂಡ ಇದೆ, ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗಬೇಕು. ಇಟ್ ಹ್ಯಾಸ್ ಟು ಬಿ ಟೇಕನ್ ಆನ್ ಎ ಕಾಫಿನಾಡು ಚಿಕ್ಕಮಗಳೂರಲ್ಲಿ ವರುಣ ಅಬ್ಬರಿಸಿದ್ದಾನೆ. ನಗರ ಗ್ರಾಮೀಣ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದೆ. ವರ್ಣಾರ್ಭಟಕ್ಕೆ ಸಾರ್ವಜನಿಕರು ಕಂಗಾಲಾಗಿದ್ದಾರೆ. ಅಕ್ಟೋಬರ್ 23ರವರೆಗೆ ಭಾರೀ ಮಳೆಯಾಗಲಿದೆ ಅಂತ ಜಿಲ್ಲಾಡಳಿತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಹಾವೇರಿ ಜಿಲ್ಲೆಯ ಹಲವೆಡೆ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ವರ್ಣಾರ್ಭಟಕ್ಕೆ ಮೆಕ್ಕೆಜೋಳದ ರಾಶಿ ಕೊಚ್ಚಿ ಹೋಗಿದೆ. ಬಂಕಾಪುರದ ರಾಷ್ಟ್ರೀಯ ಹೆದ್ದಾರಿ 48ರ ಬೈಪಾಸ್ನಲ್ಲಿ ಘಟನೆ ನಡೆದಿದ್ದು ಅನ್ನದಾತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅಳಿದುಳಿದ ಮೆಕ್ಕೆಜೋಳದ ರಾಶಿ ರಕ್ಷಿಸಲು ರೈತರು ಪರದಾಡಿದ್ರು. ಮಳೆ ನಡುವೆಯೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲೇನಹಳ್ಳಿಯ ಬಿಂಡಿಗ ದೇವಿರಮ್ಮ ದೇವಿಯ ದರ್ಶನ ಪಡೆಯಲು ಸಾವಿರಾರು ಭಕ್ತರು ಆಗಮಿಸಿದ್ರು. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವ ಈ ದೇವಿ ದರ್ಶನಕ್ಕೆ ಈ ಬಾರಿ 2 ದಿನಗಳ ಅವಕಾಶ ನೀಡಲಾಗಿದೆ. ಭಾನುವಾರ ನಿನ್ನೆಯೇ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಬೆಟ್ಟ ಹತ್ತಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಸಾರಿಗೆ ಬಸ್ನಲ್ಲಿಯೇ ಬೆಟ್ಟಕ್ಕೆ ಹೋಗುವಂತೆ ಮನವಿ ಮಾಡಲಾಗಿದೆ. ಇನ್ನು ದೇವಿರಮ್ಮನ ಜಾತ್ರಾ ಮಹೋತ್ಸವ ಹಿನ್ನೆಲೆ ಸಾವಿರಾರು ಭಕ್ತರು ಬೆಳಗ್ಗೆಯಿಂದಲೇ ಬೆಟ್ಟ ಹತ್ತುತ್ತಾ ಇದ್ದಾರೆ. ದೇವಿರಮ್ಮನ ದೇಗುಲ ಸಮುದ್ರ ಮಟ್ಟದಿಂದ 4000 ಅಡಿ ಎತ್ತರದಲ್ಲಿದೆ. 2 ದಿನದಲ್ಲಿ 60ರಿಂದ
70,000ಕ್ಕೂ ಹೆಚ್ಚು ಭಕ್ತರು ದೇವಿ ದರ್ಶನ ಪಡೆಯುವ ನಿರೀಕ್ಷೆ ಇದೆ. ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮೊಬೈಲ್ ಬಿಡಿ ಮೊಬೈಲ್ ಬಿಡಿ ಮುಂದಾಗಿ ಸರ್ ಮುಂದಾಗಿ ನಿಲ್ಬಾರ್ದಮ್ಮ. ಹಾಸನಾಂಬೆ ದರ್ಶನದ ಸಾಲುಗಳು ಬಹುತೇಕ ಖಾಲಿಯಾಗಿವೆ. ₹1,000 ಟಿಕೆಟ್ ಸಾಲುಗಳು ಸಂಪೂರ್ಣ ಖಾಲಿಯಾಗಿದೆ. ಕಳೆದೆರಡು ದಿನ ಹಾಸನಾಂಬೆ ದರ್ಶನಕ್ಕೆ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸಿದ್ರು. ಹೀಗಾಗಿ ತಾಯಿ ದರ್ಶನಕ್ಕೆ ಹೆಚ್ಚಿನ ಸಮಯ ಆಗ್ತಾ ಇತ್ತು. ಆದ್ರಿಂದ ಭಕ್ತರು ಬರಲು ಹಿಂದೇಟು ಹಾಕಿದ್ದಾರೆ. ಜೊತೆಗೆ ವಿಶೇಷ ಬಸ್ ಸಂಖ್ಯೆಯನ್ನು ಕೂಡ ಕಡಿತ ಮಾಡಿದ್ರಿಂದ ಭಕ್ತರ ಸಂಖ್ಯೆ ತಗ್ಗಿದೆ. ಮಠದ ವಿದ್ಯಾರ್ಥಿಗಳೊಂದಿಗೆ ವಾಲಿಬಾಲ್ ಆಡಿದ ಸಿದ್ದಗಂಗಾ ಶ್ರೀಗಳು ಮಕ್ಕಳನ್ನ ರಂಜಿಸಿದ್ದಾರೆ. ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರುವಂತಹ ಸಿದ್ದಗಂಗಾ ಮಠದ ಆವರಣದಲ್ಲಿ ಮಠಾಧ್ಯಕ್ಷ ಸಿದ್ದಲಿಂಗ ಶ್ರೀಗಳು ವಾಲಿಬಾಲ್ ಆಡಿದ್ದಾರೆ. ಶಿವಮೊಗ್ಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆ ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಹೊಸನಗರದ ಮತ್ತಿಮನೆ ಗ್ರಾಮದ ಶ್ರೀಕಾಂತ್ ಗುಂಡಿಯಲ್ಲಿ 50ಕ್ಕೂ ಹೆಚ್ಚು ಗಿಡ ನೆಟ್ಟು ಏಕಾಂಗಿ ಪ್ರತಿಭಟನೆ ಮಾಡಿದ್ದಾರೆ. ರಾಣೆಬೆನ್ನೂರು ಬೈಂದೂರು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಹಾಳಾಗಿದೆ. ರಸ್ತೆ ಹಾಳಾಗಿ ವರ್ಷಗಳೇ ಕಳೆದರೂ ಕೂಡ ದುರಸ್ತಿ ಮಾಡಿಲ್ಲ ಅಂತ ಪ್ರತಿಭಟನೆಯನ್ನ ಮಾಡಿದ್ದಾರೆ. 15 ದಿನದ ಒಳಗೆ ಗುಂಡಿ ಮುಚ್ಚುವಂತೆ ಒತ್ತಾಯ ಕೂಡ ಮಾಡಿದ್ದಾರೆ. ಬೆಳಕಿನ ಹಬ್ಬ ದೀಪಾವಳಿಗೆ ಊರಿಗೆ ಹೋಗಲು ಜನ ದಾಂಗುಡಿ ಇಡ್ತಾ ಇದ್ದಾರೆ. ಕಳೆದೆರಡು ದಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜನಜಂಗುಳಿ ಉಂಟಾಗಿತ್ತು. ಸಾಲು ರಜೆ ಹಿನ್ನೆಲೆ ಬಸ್ ಫುಲ್ ರಶ್ ಆಗಿತ್ತು. ನಿನ್ನೆ ಮೆಜೆಸ್ಟಿಕ್ನಲ್ಲಿ ಕೊಂಚ ಪ್ರಯಾಣಿಕರ ಸಂಖ್ಯೆ ತಗ್ಗಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಸಾರಿಗೆ ಇಲಾಖೆ 2,500 ಹೆಚ್ಚುವರಿ ಬಸ್ಗಳನ್ನು ನಿಯೋಜನೆ ಮಾಡಿದೆ. ಸಚಿವ ಜಮೀರ್ ಅಹಮದ್ ಮನೆಯಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮ ಜೋರಾಗಿದೆ. ಸುರ್ಸುರ್ ಬತ್ತಿ ಮತ್ತು ಹೂಕುಂಡ ಹಚ್ಚಿ ಜಮೀರ್ ದೀಪಾವಳಿ ಆಚರಣೆ ಮಾಡಿದರು. ಕುಟುಂಬದ ಜೊತೆ ಜಮೀರ್ ಹಬ್ಬ ಆಚರಿಸಿ ಸಖತ್ ಎಂಜಾಯ್ ಕೂಡ ಮಾಡಿದರು. ನಾಡಿನಾದ್ಯಂತ ದೀಪಾವಳಿ ಹಬ್ಬ ಸಂಭ್ರಮ ಜೋರಾಗಿದೆ. ಬೆಳಕಿನ ಹಬ್ಬ ದೀಪಾವಳಿ ಆಚರಿಸಲು ಭರ್ಜರಿ ತಯಾರಿ ನಡೆದಿದೆ. ಹಬ್ಬದ ಪ್ರಯುಕ್ತ ಚಾಮರಾಜಪೇಟೆ ಮೈದಾನದಲ್ಲಿ ಪಟಾಕಿ ಖರೀದಿ ಮಾಡಲು ಗ್ರಾಹಕರು ಮುಗಿಬಿದ್ದಿದ್ರು. ಗ್ರಾಹಕರಿಂದ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಮಾರಾಟಗಾರರು ಖುಷಿಪಟ್ಟರು.